ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 139ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ ಮಯನು ದಾನವರನ್ನು ಯುದ್ಧಕ್ಕಾಗಿ ಪ್ರೋತ್ಸಾಹಿಸಿದುದು, ದಾನವರ ಚಂದ್ರಿಕಾ ವಿಹಾರ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಪ್ರಿಯಳೊಬ್ಬಳನ್ನು ಪ್ರಿಯನು ರಸಾನುಭವದಿಂದ ಕುಡಿದು ಬಿಡುವಷ್ಟು ಮಟ್ಟಿಗೆ ಪ್ರೀತಿಸಿದನು. ವಲ್ಲಭನು ಹುಡುಕಿ ತನ್ನನ್ನು ಕಂಡುಹಿಡಿದ ಮೇಲೆ ಮತ್ತೊಬ್ಬಳು ಪ್ರಸನ್ನಳಾದಳು. ಇನ್ನೊಬ್ಬಳು ಬಹಳ ಹೊತ್ತಾದ ಬಳಿಕ ತನ್ನ ಪ್ರಿಯನಿಗೆ ಅನುರಾಗವನ್ನು ತೋರಿದಳು. ಬೇರೊಬ್ಬಳು ಬಹಳ ಮಾತನಾಡಿಸಿದ ಮೇಲೆ ಪೂರ್ಣವಾಗಿ ಶಾಂತಳಾದಳು. ದೈತ್ಯ ನಾರಿಯರಲ್ಲಿ ಬಲು ಚೆಲುವೆಯಾದವಳೊಬ್ಬಳು ಬಿಳಿಯ ಗಂಧವನ್ನು ಶ್ರೀಗಂಧವನ್ನು ಅರೆದು ಲೇಪಿಸಿಕೊಂಡಿದ್ದಳು.
ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡಿದ್ದಳು. ಆ ಸುಂದರಿಯರು ಅಮೃತಪೂರ್ಣವಾದ ಸುವರ್ಣ ಕುಂಭಗಳಂತೆ ಸೌಂದರ್ಯದಿಂದ ಪ್ರಕಾಶಿಸಿದರು. ತುಟಿಗಳು ಗಾಯ ಒಡೆದಿರಲು, ದೋಷವಾವುದು ಇಲ್ಲವಾದುದರಿಂದ ಅನುರಾಗವು ಬೇರೂರಿರಲು, ದೈತ್ಯರು ತಮ್ಮ ಪ್ರಿಯೆಯರಲ್ಲಿ ಪ್ರೀತಿಯಿಂದ ಕ್ರೀಡಿಸುವರು. ವೀಣಾದಿ ವಾದ್ಯಧ್ವನಿಗಳು ಪ್ರೇಮವನ್ನು ಹುಟ್ಟಿಸುತ್ತಿದ್ದವು. ಸ್ತ್ರೀಯರು ದುಃಖ ಧ್ವನಿ ಮಾಡುವುದೆಂದರೆ ದಾನವರಿಗೆ ಸೈರಿಸುವುದಕ್ಕಾಗುತ್ತಿರಲಿಲ್ಲ. ಒಂದು ಕಡೆ ಮನ್ಮಥನ ಬಾಣಗಳಿಂದ ಪ್ರೇರಿತರಾದ ದೈತ್ಯರು ಮಧುರವಾದ ಗಾನದಲ್ಲಿ ತೊಡಗಿದರು. ಸುಕೃತಿಗಳಿಗೆ ಮಾತ್ರ ಲಭ್ಯವಾಗುವಂತಹ ಭಾಗ್ಯವು ಅದು. ಹೀಗೆಯೇ ಪಾನಗೃಹಗಳಲ್ಲಿಯೂ ಕೂಡ ಇಂಪಾದ ಸಂಗೀತವು ನಡೆಯುತ್ತಿತ್ತು. ಅವರು ಅನುಭವಿಸುತ್ತಿದ್ದ ಸುಖವನ್ನು ಅದು ಸೂಚಿಸುತ್ತಿತ್ತು. ಹೀಗೆ ಸಂಗೀತವು ನಡೆಯುತ್ತಿರಲು ಪಾನಮತ್ತರಾದ ಕೆಲವರು ದಾನವರು ತಮ್ಮ ತಮ್ಮ ಪ್ರಿಯೆಯರನ್ನು ಹುಡುಕುತ್ತಾ ಅವರ ಬಳಿಯನ್ನು ಸೇರಿದರು. ಕೆಲವರು ಅವರನ್ನು ಎಚ್ಚರಗೊಳಿಸುತ್ತಾ ಗೋಳಿಸುತ್ತಾ ಅವರನ್ನು ಆನಂದಪಡಿಸಿದರು. ಸೂರ್ಯನು ಮುಳುಗಲು ಮಾವಿನ ಹೂಗಳ ಪರಿಮಳವು ತ್ರಿಪುರದಲ್ಲಿ ಎತ್ತೆತ್ತಲು ವ್ಯಾಪಿಸಿತು. ಕಾಲಂದಿಗೆಗಳ ಮತ್ತು ಡಾಬುಗಳ ಧ್ವನಿಯು ಕೋಗಿಲೆಗಳ ಮೃದು ನಾದದೊಡನೆ ಬೆರೆಯುತ್ತಿತ್ತು. ಪ್ರಿಯನು ಏಕಾಂತದಲ್ಲಿ ಗಾಢಾಲಿಂಗನವನ್ನು ಮಾಡಲು ಒಬ್ಬ ಸುಂದರಿಯ ದೇಹವು ರೋಮಾಂಚಿತವಾಯಿತು. ಎಳೆಯ ಗರಿಕೆಯ ಮೊಳಕೆಗಳಿಂದ ಕಂಗೊಳಿಸುತ್ತಾ ಮೊದಮೊದಲ ಮಳೆಯ ಹನಿಯಿಂದ ತೋಯ್ದ ಭೂಮಿಯನ್ನವಳು ಹೋಲುತ್ತಿದ್ದಳು. ಚಂದ್ರನ ಕಿರಣಗಳಿಂದ ಉಪ್ಪರಿಗೆಗಳು ಪ್ರಕಾಶಿಸುತ್ತಿದ್ದವು. ನಾರೀಮಣಿಯರ ಆಭರಣಗಳು ಮಧುರ ಧ್ವನಿಯನ್ನು ಮಾಡುತ್ತಿದ್ದವು. ಅವು ಮನ್ಮಥನ ಬಾಣಗಳಂತೆ ಉದ್ದೀಪಕಗಳಾಗಿದ್ದವು. ಮಧುಪಾನದಿಂದ ಬಹಳ ಬಳಲಿದ ರಮಣಿಯು ಪ್ರಿಯನನ್ನು ಕುರಿತು ಹೀಗೆ ಹೇಳಿದಳು: ನನ್ನ ಕೆನ್ನೆಯನ್ನು ನೀನು ಆಘ್ರಾಣ ಮಾಡಬೇಕೆಂದಿರುವೆಯೋ? ಹಾಗಾದರೆ ದಪ್ಪವಾಗಿಯೂ ಉನ್ನತವಾಗಿಯೂ ಚಿನ್ನದ ಡಾಬಿನಿಂದ ಅಲಂಕೃತವಾಗಿಯೂ ಇರುವ ನನ್ನ ಈ ವಿಶಾಲವಾದ ಜಗನದ ಮೇಲೆ ಹತ್ತಿ ನಿಂತುಕೋ. ಬೆಳದಿಂಗಳಿಂದ ಬೆಳಗುತ್ತಿರುವ ಬೀದಿಗಳಲ್ಲೂ ವಿಸ್ತಾರವಾದ ರಾಜಮಾರ್ಗಗಳಲ್ಲಿಯೂ ದೈತ್ಯಾಂಗನೆಯರು ರಾತ್ರಿಯ ಪ್ರಾರಂಭದಲ್ಲಿ ಚಂದ್ರನ ಸಹಿತವಾಗಿ ನಕ್ಷತ್ರಗಳು ಪ್ರಕಾಶಿಸುವಂತೆ ಪ್ರಕಾಶಿಸುತ್ತಿದ್ದರು. ಬೆಳ್ಳಗಿರುವ ಚಾಮರಗಳು ಬೀಸುತ್ತಿರಲು ಮದವಶದಿಂದ ಇನ್ನೂ ಕೆಲವು ಸುಂದರಿಯರು ಅವ್ಯಕ್ತ ಮಧುರವಾಗಿ ನಗುತ್ತಾ ಉಯ್ಯಾಲೆಗಳಲ್ಲಿ ತೂಗಾಡುತ್ತಿದ್ದರು. ಅವರ ಡಾಬು ಇಂಪಾಗಿ ಮೆಲ್ಲಗೆ ಧ್ವನಿ ಮಾಡುತ್ತಿತ್ತು. ಇನ್ನು ಬಾಡದ ಹೂಮಾಲೆಗಳನ್ನು ಮುಡಿದು ಸಂತೋಷದಿಂದಿರುವ ಸುಂದರಿಯರ ಸರದಿ. ಅವರ ಮಧುರವಾದ ಮಾತು ಕೇಳಿ ಬರುತ್ತಿದೆ. ಅದರೊಡನೆಯೇ ಬಾವಿಗಳಲ್ಲಿ ಕಲಹಂಸಗಳು ಕೂಗುತ್ತಿವೆ. ಡಾಬುಗಳನ್ನು ತೊಟ್ಟು ಮೈ ಬಳುಕುತ್ತಿರಲು ಎಡೆಬಿಡದೆ ಮುಗುಳ್ನಗೆ ನಗುತ್ತಾ ಈ ಅಸುರ ಬಾಲೆಯರು ಮನ್ಮಥ ಬಾಣಗಳ ತವರು ಮನೆಯಂತೆ ಕಂಗೊಳಿಸುತ್ತಿರುವರು.
ಉಯ್ಯಾಲೆಯಾಡುತ್ತಿರುವಾಗ ಕೂದಲು ಕೆದರಿರಲು, ಜರತಾರಿಯ ಸೀರೆ ಕವಿದಿರಲು, ಸುಂದರವಾದ ರೂಪದಿಂದಲೂ ಆಭರಣಗಳಿಂದಲೂ ಕೂಡಿದ ಅಸುರಾಂಗನೆಯರ ಚಂದ್ರ ಸದೃಶವಾದ ಮುಖವು ನಕ್ಷತ್ರಗಳೊಡಗೂಡಿದ ಚಂದ್ರನಂತೆ ಪ್ರಕಾಶವಾಗುತ್ತಿತ್ತು. ಉಯ್ಯಾಲೆಯಾಟದಲ್ಲಿ ಉಚ್ಛ್ವಾಸದಿಂದ ಮೈಯುಬ್ಬಿ ದಾರವು ಕಿತ್ತು ಹೋಗಲು ಡಾಬಿನ ಮಣಿಗಳೆಲ್ಲವೂ ಕೆಳಗೆ ಕೆದರಿ ಬಿದ್ದವು. ಅವುಗಳಿಂದ ಕೂಡಿದ ಆ ಸ್ಥಳವು ಚಂದ್ರನ ಸಮೀಪದಲ್ಲಿರುವ ಚಿತ್ರ ನಕ್ಷತ್ರವನ್ನು ಹೋಲುತ್ತಿತ್ತು. ಪ್ರದೋಷ ಸಮಯ. ಉಪವನಗಳಲ್ಲಿ ಬೆಳದಿಂಗಳು ಕಂಗೊಳಿಸುತ್ತಿದೆ. ಕೋಗಿಲೆಗಳ ಹಿಂಡು ಕೂಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮನ್ಮಥನು ಬತ್ತಳಿಕೆಯ ಬಾಣಗಳೆಲ್ಲ ತೀರಿ ಹೋಗಿ ದೈತ್ಯರ ನಗರದಲ್ಲಿ ತಿರುಗುತ್ತಿದ್ದನು. ಈ ರೀತಿಯಾಗಿ ದೇವತೆಗಳ ಶತ್ರುಗಳಾದ ಆ ರಾಕ್ಷಸರ ನಗರದಲ್ಲಿ ಬೆಳದಿಂಗಳ ಪ್ರಕಾಶವು ಮುಗಿಯುತ್ತಾ ಬಂದಿತು. ಈಶ್ವರನ ಕುದುರೆಗಳಿಂದ ಅಸುರರು ಯುದ್ಧದಲ್ಲಿ ಸೋತು ಸ್ವಲ್ಪ ಹೊತ್ತಿನೊಳಗಾಗಿಯೇ ನಾಶವಾಗುವುದರಲ್ಲಿದ್ದರು. ಮೊಲ್ಲೆ, ನೈದಿಲೆ, ಮುತ್ತಿನ ಹಾರ ಇವುಗಳಂತೆ ಶುಭ್ರವಾಗಿ ಪ್ರಕಾಶಿಸುತ್ತಿದ್ದ ಚಂದ್ರನು ಬೆಳದಿಂಗಳೆಲ್ಲವನ್ನೂ ಕಳೆದುಕೊಂಡು ಮೋಡಗಳ ಬಣ್ಣವನ್ನು ತಾಳಿ ಕಾಂತಿಹೀನನಾದನು. ಭಾಗ್ಯವು ಕ್ಷಯಿಸುವ ಹೊತ್ತು ಬಂದರೆ ನರಪಾಲಕನಾದರೂ ಕಳೆಗುಂದುವನು. ಸಾರಥಿಯಾದ ಅರುಣನ ಮೂಲಕ ಚಂದ್ರನ ಕಾಂತಿಯನ್ನು ಓಡಿಸಿ ಕೆಂಪಗೆ ಕಾದ ಚಿನ್ನದ ಚಕ್ರವನ್ನು ತನ್ನ ಬಿಂಬವು ಹೋಲುತ್ತಿರಲು ಅಂಧಕಾರದ ನದಿಯನ್ನು ದಾಟಲೆಳೆಸಿ, ಇಗೋ ಸೂರ್ಯನು ಉದಯ ಪರ್ವತದ ಶಿಖರವನ್ನೇರಿ ಆಕಾಶದಲ್ಲಿ ಪ್ರಕಾಶಿಸುತ್ತಿರುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತ್ರಿಪುರಕೌಮುದೀ ನಾಮ ಏಕೋನಚತ್ವಾರಿಂಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 140ನೆಯ ಅಧ್ಯಾಯವಾದ ತ್ರಿಪುರೋಪಾಖ್ಯಾನ, ನಂದಿಯಿಂದ ವಿದ್ಯುನ್ಮಾಲಿಯ ವಧೆ, ಪರಮೇಶ್ವರನು ತ್ರಿಪುರವನ್ನು ದಹಿಸಿದುದು, ಹೆಂಗಸರ ಮತ್ತು ಮಕ್ಕಳ ಗೋಳಾಟದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.